ಚುನಾವಣೆ ಪ್ರಚಾರ ಮುಗಿಸಿ ತೆರಳುವಾಗ ಕಾರು ಅಪಘಾತವಾಗಿದ್ದು ಶಾಸಕ ಎಆರ್ ಕೃಷ್ಣಮೂರ್ತಿ ಅಪಾಯದಿಂದ ಪಾರಾಗಿದ್ದಾರೆ. ಈ ಸಂಬಂಧ ಒಂದು ಅಪ್ಡೇಟ್ ಕೂಡ ಬರ್ತಾರೆ. ಚುನಾವಣಾ ಪ್ರಚಾರ ಮುಗಿಸಿ ವಾಪಸ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಶಾಸಕ ಎಆರ್ ಕೃಷ್ಣಮೂರ್ತಿ ಕಾರು ಆಕ್ಸಿಡೆಂಟ್ ಆಗಿದೆ, ಅವರು ಅಪಾಯದಿಂದ ಪಾರಾಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೈಸೂರಿನ ನಡನಹಳ್ಳಿ ಬಳಿ ನಡೆದಂಥ ಅಪಘಾತ ಇದು. ಕಾರಿನ ಟೈಯರ್ ಸ್ಫೋಟಗೊಂಡಂಥ ಹಿನ್ನೆಲೆಯಲ್ಲಿ ಈ ಒಂದು ಅಪಘಾತ ಆಗಿದೆ. ನಿನ್ನೆ ಮಧ್ಯರಾತ್ರಿ ನಡೆದಿರುವಂಥ ಕಾರು ಅಪಘಾತ ಕೊಳ್ಳೇಗಾಲದಿಂದ ಮೈಸೂರಿನತ್ತ ತೆರಳುವಾಗ ಘಟನೆ ನಡೆದಿದೆ. ಮನೆಗೆ ತೆರಳ್ತಾ ಇದ್ದಂಥ ಸಂದರ್ಭದಲ್ಲಿ ಶಾಸಕ ಎಆರ್ ಕೃಷ್ಣಮೂರ್ತಿಯ ಕಾರು ಅಪಘಾತಕ್ಕೀಡಾಯಿತು. ಆದರೆ ಅವರಿಗೆ ಯಾವುದೇ ತೊಂದರೆ ಆಗಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ದೃಶ್ಯದಲ್ಲಿ ನೋಡ್ತಾ ಇದ್ದಾರಾ, ಈಗ ಟೈಯರ್ ಬ್ಲಾಸ್ಟ್ ಆದಂಥ ಕಾರಣ ರಸ್ತೆಯಲ್ಲಿ ಸಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಟೈಯರ್ ಬ್ಲಾಸ್ಟ್ ಆದಂಥ ಕಾರಣ ಈಗ ಕಾರು ದಿಕ್ಕನ್ನು ತಪ್ಪಿತು, ಹಾದಿಯನ್ನು ಬಿಟ್ಟು ರಸ್ತೆಯನ್ನು ಬಿಟ್ಟು ಬೇರೆಡೆಗೆ ಚಲಿಸಿತು. ಈ ಸಂದರ್ಭದಲ್ಲಿ ಅಪಘಾತ ಆಗಿದೆ. ಅದೃಷ್ಟವಶಾತ್ ಯಾರಿಗೂ ಕೂಡ ತೊಂದರೆ ಆಗಿಲ್ಲ. ಶಾಸಕ ಎಆರ್ ಕೃಷ್ಣಮೂರ್ತಿಗೆ ಯಾವುದೇ ಚಿಕ್ಕ ಪುಟ್ಟ ಗಾಯಗಳನ್ನು ಹೊರತುಪಡಿಸಿದಂಥ ದೊಡ್ಡ ಅಪಘಾತ ಆಗಲಿ ದೊಡ್ಡ ಆಘಾತ ಆಗಲಿ ಯಾವುದೂ ಆಗಿಲ್ಲ. ನಿನ್ನೆ ಪ್ರಚಾರ ಮುಗಿಸಿ ವಾಪಸ್ ತೆರಳ್ತಾ ಇದ್ರು, ಕೊಳ್ಳೇಗಾಲದಿಂದ ಮೈಸೂರಿಗೆ ತೆರಳ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಅಪಘಾತ ಆಗಿದೆ. ಪ್ರಚಾರ ಮುಗಿಸಿ ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಕಾರ್ನ ಟೈಯರ್ ಬ್ಲಾಸ್ಟ್ ಆಗಿದೆ. ಕಾರ್ನ ಟೈಯರ್ ಬ್ಲಾಸ್ಟ್ ಆದಂಥ ಪರಿಣಾಮ ಸಹಜವಾಗಿಯೇ ಆ ಕಾರು ರಸ್ತೆಯಲ್ಲಿ ಸಾಗ್ತಾ ಇದ್ದಂಥದ್ದು ಪಕ್ಕಕ್ಕೆ ಹೋಗಿದೆ. ಕೂಡಲೇ ಬ್ರೇಕ್ ಹಾಕಿ ನಿಲ್ಲಿಸಲಾಗಿದೆ. ಕ್ರಮವಾಗಿ IPL ಪಂದ್ಯ ಪ್ರಸಾರ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಬರ್ತಾ ಇದೆ. ನಟಿ ತಮನ್ನಾ ಭಾಟಿಯಾಗೆ ಪೊಲೀಸರಿಂದ ಸಮನ್ಸ್. 2023ರಲ್ಲಿ ಅಕ್ರಮವಾಗಿ ಈ IPL ಪಂದ್ಯವನ್ನು ಲೈವ್ ಮಾಡಿದ್ರು ಮೊಬೈಲ್ ಮೂಲಕ ಅನ್ನುವಂಥ ಒಂದು ಆರೋಪ ಇದೆ. ಮುಂಬೈ ಸೈಬರ್ ಪೊಲೀಸರಿಂದ ಸಮನ್ಸ್ ಜಾರಿ ಮಾಡಲಾಗಿದೆ. ಏಪ್ರಿಲ್ 29ರಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಡಲಾಗಿದೆ. ಮುಂಬೈ ಸೈಬರ್ ಪೊಲೀಸರಿಗಾಗಲೇ ಸಮನ್ಸ್ ಜಾರಿ ಮಾಡಿ ಏಪ್ರಿಲ್ 29ಕ್ಕೆ ವಿಚಾರಣೆಗೆ ಹಾಜರಾಗಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಇನ್ನು ವಯಕಾಮ್ ಸಂಸ್ಥೆಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ ಇದರಿಂದ ಅಂತ ಸಂಸ್ಥೆ ಕೇಸನ್ನು ದಾಖಲಿಸಿದೆ. ನಟ ಸಂಜಯ್ ದತ್ಗೆ ಈ ಹಿಂದೆ ಸಮನ್ಸ್ ನೀಡಲಾಗಿತ್ತು. ಇದೇ ಪ್ರಕರಣದಲ್ಲಿ ನಟ ಸಂಜಯ್ ದತ್ಗೆ ಸಮನ್ಸ್ ನೀಡಿದರೂ ಕೂಡ ಅವರು ವಿದೇಶ ಪ್ರವಾಸ ಹಿನ್ನೆಲೆ ಅವರು ವಿಚಾರಣೆಯಿಂದ ವಿನಾಯಿತಿಯನ್ನು ಕೇಳಿದರು. ಈಗ ನಟಿ ತಮನ್ನಾ ಭಾಟಿಯು ಕೂಡ ಸೈಬರ್ ಕ್ರೈಮ್ ಪೊಲೀಸರು ಸಮನ್ಸನ್ನು ಜಾರಿ ಮಾಡಿದ್ದಾರೆ. ವಯಕಾಮ್ ಸಂಸ್ಥೆ IPL ಪ್ರಸಾರದ ಹಕ್ಕನ್ನು ಹೊಂದಿದೆ. ಆದರೆ ಇದನ್ನು ಅಕ್ರಮವಾಗಿ ಮೊಬೈಲ್ ಮೂಲಕ IPL ಪಂದ್ಯವನ್ನು ಪ್ರಸಾರ ಮಾಡಲಾಗಿತ್ತು. ಇದು ಅಕ್ರಮ, ಇದು ನಿಯಮ ಮೀರಿ ಈ ರೀತಿ ಮಾಡಲಾಗಿದೆ. ಹೀಗಾಗಿ ಇದರಿಂದ ಕೋಟ್ಯಾಂತರ ರೂಪಾಯಿ ನಮಗೆ ನಷ್ಟವಾಗಿದೆ ಅನ್ನುವಂಥ ಮಾತನ್ನು ಈಗಾಗಲೇ ವಯಕಾಮ್ ಸಂಸ್ಥೆ ಹೇಳಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿತ್ತು. ಈಗ ಸೈಬರ್ ಪೊಲೀಸರು, ಮುಂಬೈನ ಸೈಬರ್ ಠಾಣೆಯ ಪೊಲೀಸರು ತಮನ್ನಾ ಭಾಟಿಯಾಗೆ ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದಾರೆ. ನೋಟಿಸ್ ಮೂಲಕ ಏಪ್ರಿಲ್ 29ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಅಯೋಧ್ಯೆ ಬಾಲರಾಮನ ದರ್ಶನಕ್ಕೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ತೆರಳಲಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಶೀಘ್ರದಲ್ಲೇ ಅಯೋಧ್ಯೆ ರಾಮ ಮಂದಿರಕ್ಕೆ ಅಣ್ಣ ತಂಗಿ ಭೇಟಿ ಕೊಡುವ ಸಾಧ್ಯತೆ ಇದ್ದು, ಅಮೇಥಿ ರಾಯ್ಬರೇಲಿ ಕ್ಷೇತ್ರದಿಂದ ರಾಹುಲ್, ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಇಬ್ಬರೂ ಕೂಡ ಅಯೋಧ್ಯೆಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ಅಮೇಥಿ ರಾಯ್ಬರೇಲಿಗೆ ತೆರಳುವ ಮೊದಲು ರಾಮ ಮಂದಿರಕ್ಕೆ ಭೇಟಿ ಕೊಡಲಿದ್ದಾರೆ. ಏಪ್ರಿಲ್ 30ರ ಒಳಗಡೆ ರಾಹುಲ್, ಪ್ರಿಯಾಂಕಾ ಬಾಲರಾಮನ ದರ್ಶನ ಪಡೆಯುವ ನಿರೀಕ್ಷೆ ಇದೆ. ಈಗಾಗಲೇ ವಯನಾಡು ಕ್ಷೇತ್ರದಿಂದ ರಾಹುಲ್ ಗಾಂಧಿ ಕಣಕ್ಕಿಳಿದಿದ್ದಾರೆ. ಇಂದಿನಿಂದ ಅಮೇಥಿ ರಾಯ್ಬರೇಲಿಗೆ ನಾಮಿನೇಷನ್ ಕೂಡ ಆರಂಭವಾಗಲಿದೆ. ಅಯೋಧ್ಯೆ ಬಾಲರಾಮನ ದರ್ಶನಕ್ಕೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ತೆರಳುವ ಸಾಧ್ಯತೆ ಇದೆ. ನಾಮಪತ್ರ ಸಲ್ಲಿಕೆಗೂ ಮೊದಲು ಶೀಘ್ರದಲ್ಲೇ ಅಯೋಧ್ಯೆ ರಾಮ ಮಂದಿರಕ್ಕೆ ಸಹೋದರ ಸಹೋದರಿ ಇಬ್ಬರು ಕೂಡ ಒಟ್ಟಿಗೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ.